ಯಶಸ್ವಿಯಾಗಿ ಜರುಗಲಿ ಅಂತ ಹೇಳಿ ಅದಕ್ಕೆ ಒಟ್ಟಾರೆಯಾಗಿ ಇದು ಹೆಚ್ಚು ಯಶಸ್ವಿ ಆಗಬೇಕಾಗಿತ್ತಂದ್ರೆ ಮುಖ್ಯವಾಗಿ ನಿಮ್ಮೆಲ್ಲರ ಸಹಕಾರ ಅವಶ್ಯಕತೆ ಐತಿ ಅಂಥೇಳಿ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಒಂದು ಕಾವ್ಯನಾಮದಿಂದ ಹಲವಾರು ವಚನಗಳನ್ನು ಬರೆದಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಸಾಹಿತಿ ವಯೋವೃದ್ಧರದವ. ಈಗ ಅವ್ರಿಗೆ ನನಗೆ ಬಿಟ್ಟು 93 ಮೈಸೂರಲ್ಲಿ ಇರ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಕಡೆ ಬಂದಿಲ್ಲ ಅವರು. ಅಂದ್ರೆ ನಮ್ಮ ಅಜ್ಜಾರಿಗೆ ಶ್ರೀಗಳಿಗೆ ಭಾಳ ಹತ್ತಿರದವರು ಆತ್ಮೀಯರದಾರ. ಸಿದ್ದೇಶ್ವರ ಸ್ವಾಮಿಗಳು ಅವರು ಕೆ ಸಿ ಶಿವಪ್ಪನವರು ನಮ್ಮ ಶ್ರೀಗಳು ಮೈಸೂರಲ್ಲಿ ಮ್ಯಾಲಿನ ಮೇಲೆ ಕೂಡ್ತಿದ್ರು ಅವರು. ಅದಕ್ಕೆ ಇವ್ರಿಗೇನೆ ಒಂದು ಮಾತು ಅಜ್ಜಾರಿಗೆ ಹೇಳ್ಕೊಂಡು ನೀವು ಒಂದು ಸ್ವಲ್ಪ ಅವ್ರಿಗೆ ಪ್ರೆಷರ್ ಮಾಡಿರಿ, ಅವ್ರು ಹ್ಯಾಂಗೆ ಬರ್ತೀನಿ ಅಂತ ಹಂಗೆ ಅಂತ ಹೇಳಿ ಹೀಗಾಗಿ ನಾನು ಅಜ್ಜಾರ ಜೊತೆ ಮಾತಾಡಿದ್ದೀನಿ. ಒಬ್ಬ ಶ್ರೇಷ್ಠ ಸಾಹಿತಿ, ಅನುಭಾವಿ, ಅವ್ರನ್ನ ನೋಡಿದರೆ ಗುರ್ತಾಗ್ತೈತಿ. ಅದಕ್ಕೆ ಅವ್ರನ್ನ ಕಲಿಸ್ಬೇಕಂತಕ್ಕಂಥ ವಿಚಾರ ಇದೆ. ನೋಡೋಣ ಅವರು ಶ್ರೀನಿವಾಸ ಮೂರ್ತಿ ಅಂತಕ್ಕಂತಹ ದೊಡ್ಡ ಪಂಡಿತರು ಈ ಕರ್ನಾಟಕದೊಳಗೆ MR ಶ್ರೀನಿವಾಸ ಮೂರ್ತಿ ಅವರು ಹೇಳ್ತಾರೆ, ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯದ ಕೊಡುಗೆ ಏನಾದರೂ ಇದ್ದರೆ ಅದು ವಚನ ಸಾಹಿತ್ಯ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರು. ಈ ವಚನ ಸಾಹಿತ್ಯ ಬೆಳಿಬೇಕು, ಜನಮಾನಸದಲ್ಲಿ ಬಿತ್ತಬೇಕು, ಎಲ್ಲರ ಉಸಿರಾಗಬೇಕು ಅಂತಕ್ಕಂಥ ನಿಟ್ಟಿನೊಳಗೆ MV ತ್ಯಾಗರಾಜ್ ಅಂತ ತಿಳ್ಕೊಂಡು ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಇದು ಒಂದು ಸಂಸ್ಥೆ ಆರಂಭವಾಗಿದೆ. ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ವಿಭಾಗೀಯ ಮಟ್ಟದಲ್ಲಿ ಏನಪ್ಪ ಅಂತಂದ್ರೆ ಇಂಥದ್ದೊಂದು ಸಂಸ್ಥೆಗಳು ಹುಟ್ಟಾಕಿದ್ದೀವಿ. ಇದರ ಜೊತೆಗೆ ಈ ಸಾಹಿತ್ಯದ ಪ್ರಸಾರ ಪ್ರಚಾರ ಅದರೊಂದು ಸೇವೆ ಅಂತ ಪರಿಗಣಿಸಿ ಅನೇಕ ಈ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೀತಾವಲ್ಲ, ಆ ಸಮ್ಮೇಳನಗಳು ನಡೆಯುವಂಥ ರೀತಿಯಲ್ಲಿಯೇ ಒಬ್ಬ ಸರ್ವಾಧ್ಯಕ್ಷರನ್ನು ಆಯ್ಕೆ ಮಾಡಿ ಏನಪ್ಪ ಅಂತಂದ್ರೆ ಒಂದು ಸಮ್ಮೇಳನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿದ್ದಾಗ ಈಗಾಗಲೇ 2 ಸಮ್ಮೇಳನ. ಮೊದಲನೇ ಸಮ್ಮೇಳನ ಗಲಗಲಿಯಲ್ಲಿ ನಡೆದಿತ್ತು. ಆ ಗಲಗಲಿಯಲ್ಲಿ ಇವರು ಈಶ್ವರ್ ಹುಟ್ಟೂರು ಅವರು ಅದರ ಸರ್ವಾಧ್ಯಕ್ಷತೆಯಲ್ಲಿ ನಡೆದಿತ್ತು. ಸಿಂಧೂರಲ್ಲಿ ನಡೆದಿರ್ತಕ್ಕಂತಹ ಜಿಲ್ಲಾ ಸಮ್ಮೇಳನದಲ್ಲಿ MS ಸಿಂಧೂರು ಅಂತ ತಿಳ್ಕೊಂಡು ಅವರು ಡಿಮ್ಯಾಂಡ್ನಲ್ಲಿ ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಶಾಲಾ ಶಿಕ್ಷಕರು, ಸಾಹಿತ್ಯದಲ್ಲಿಯೂ ಅಷ್ಟೇ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಸೃಷ್ಟಿ ಮಾಡಿರ್ತಕ್ಕಂಥವ್ರು. ಈ ಸಲ ವಿಶೇಷವಾಗಿ ಈ ನಾಡು ಕಂಡಿರ್ತಕ್ಕಂಥದ್ದು, ಯಾಕಂದ್ರೆ ನಮ್ಗೆ ಇಲ್ಕಲ್ ಸಂಘದವರು ಸಾಮಾನ್ಯ ಅಂತ ಅನಿಸ್ಬೋದು, ಆದರೆ ಇಡೀ ರಾಜ್ಯದ ತುಂಬ ಆ ನಮ್ಮ ಅಜ್ಜವ್ರ ಮಾತನ್ನು ಎಷ್ಟು ತುಡಿತದಿಂದ, ಎಷ್ಟು ಆಸಕ್ತಿಯಿಂದ, ಪ್ರೀತಿಯಿಂದ ಕೇಳಬೇಕಂತಾರ. ಮತ್ತು ಒಟ್ಟು ಅವರ ಇಡೀ ವ್ಯಕ್ತಿತ್ವ ಒಂದು ಕ್ಷಣದೊಳಗೆ ಸಂಮೋಹನಗೊಳಿಸ್ತಕ್ಕಂಥ ವ್ಯಕ್ತಿತ್ವ. ಕಾರಣ ಏನು ಅಂತಂತಂದರೆ ಅವರ ಕಿಂಕರತೆ ಮತ್ತು ಅವರ ಸೇವಾ ಮನೋಭಾವ. ಅವರ ಅಜ್ಜೋರಿಗೆ ಇವರು ಅಂತಿಲ್ಲ, ಯಾರು ಅತಿಥಿಗಳು ಬರ್ತಾರ ಅವರಿಗೆ ಅದಕ್ಕೆ ಹೇಳ್ತಾರಲ್ಲ ವಚನದಲ್ಲಿ, ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅಂತ ಐತಲ್ಲ, ಹಂಗೆ ನಮ್ಮ ಸಣ್ಣ ಅಜ್ಜವರು ಎಲ್ಲರನ್ನ ಕರೆದುಕೊಂಡು ಹೋಗ್ತಕ್ಕಂಥದ್ದು. ಮತ್ತು ಇನ್ನೊಂದು ಮಾತು ನಾನು ಹಿಂದೆ ಮಾತಾಡಿದೆ, ಏನು ಅಂದರೆ ವಚನ ಸಾಹಿತ್ಯ ಮತ್ತು ಒಟ್ಟಾರೆ ಬದುಕಿನ ಕುರಿತಾಗಿ ಅದು ಯಾವುದೇ ಕಾರ್ಯಕ್ರಮ ಇರ್ಬೋದು, ಆ ಕಾರ್ಯಕ್ರಮಕ್ಕೆ ತಕ್ಕಂತೆ ಉತ್ತಮವಾಗಿರ್ತಕ್ಕಂತಹ ಒಂದು ಆಶೀರ್ವಚನವನ್ನು ಪರಿಪಾಲಿಸಬಲ್ಲ ಒಬ್ಬ ಏಕೈಕ ಇವತ್ತಿನ ಪ್ರಜ್ಞಾವಂತ ಸ್ವಾಮೀಜಿಗಳಲ್ಲಿ ನಮ್ಮ ಗುರುಮಾಂತ ಸ್ವಾಮಿಗಳು ಅಗ್ರಸ್ಥಾನದಲ್ಲಿ ನಿಲ್ತಾರೆ ಅಂತಕ್ಕಂಥ ಮಾತನ್ನು ನಾನು ತಮ್ಮೆದುರಿಗೆ ತಿಳ್ಕೊಳ್ತಾ, ಅದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ನಿಜವಾಗಿ ಅಂಥವರು ಇವತ್ತಿನ ಅಂದರೆ ನಾಳೆ 21ನೇ ತಾರೀಕು ನಡೀತಕ್ಕಂತಹ ಈ ವಚನ ಸಾಹಿತ್ಯ ಜಿಲ್ಲಾ ವಚನ ಸಾಹಿತ್ಯ ಸಮ್ಮೇಳನಕ್ಕೆ ಅವರು ಸರ್ವಾಧ್ಯಕ್ಷರಾಗಿರೋದು ಕೂಡ ನಮಗೆ ಅಷ್ಟೇ ಸಂತೋಷವನ್ನು ಉಂಟು ಮಾಡಿದೆ. ಆ ಕಾರಣಕ್ಕಾಗಿ ನಮಗೆ ಪ್ರಚಾರ ಪ್ರಸಾರ ಇವತ್ತಿಂದನೇ ಚಲೋ ನಮ್ಮ ವ್ಯವಹಾರ ಇದನ್ನು ಮುಗಿಯೋ ತನಕ 21 ಮುಂದಾದರೂ ಇರುತ್ತೆ. ಆದರೆ 21ರ ತನಕ ಎಲ್ಲ ಈ ಪ್ರಚಾರ ಮತ್ತು ಪ್ರಸಾರದಲ್ಲಿ ನಮಗೆ ತಮ್ಮೆಲ್ಲ ಸಹಕಾರವನ್ನು ನಮ್ಮ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕ, ತಾಲೂಕಾ ಘಟಕಗಳು ನಿಮ್ಮನ್ನು ನಾವು ಆಶ್ರಯಿಸಿದ್ದೇವೆ ಅಂತಕ್ಕಂಥ ಮಾತನ್ನು, ನೀವು ಕಾಲಕ್ಕೆ ಕೊಟ್ಟಿರ್ತಕ್ಕಂತಹ ಯಾವುದೇ ಸೂಚನೆಗಳ ಮಾರ್ಗದರ್ಶನವನ್ನು ನಾವು ಕೂಡ ಪರಿಪಾಲಿಸ್ತೀವಿ. ಯಾಕಂತಂತಂದ್ರೆ ನಿಮ್ಮನ್ನು ಬಿಟ್ಟು ನಾವಿಲ್ಲ, ನಮ್ಮನ್ನು ಬಿಟ್ಟು ನೀವಿಲ್ಲ. ಯಾಕಂದ್ರೆ ನಾವು ಕಾರ್ಯಕ್ರಮ ಒಂದು ಮಾಡ್ತೀವಿ, ನಮ್ಮ ತಕ್ಕ ನೀವು 101 ಮಾಡ್ತೀವಿ. ನಾವು ಒಂದು ಮಾಡಿದ್ರಾಗ ನೀವು 101 ಕಡೆ ಎಲ್ಲಿ ಬೇಕಾಗಿ ನೀವು ಕಾರ್ಯಕ್ರಮಗಳನ್ನು ನೋಡಿರ್ತೀರಿ, ಅಲ್ಲಿಯ ಒಳ್ಳೆಯ ಅಂಶಗಳನ್ನು ನೋಡಿರ್ತೀರಿ. ಅಲ್ಲೇನಾದರೂ ಅಚಾತುರ್ಯಗಳು ಅಥವಾ ಏನಾದರೂ ಸ್ವಲ್ಪ ಆಗಿರ್ತಕ್ಕಂಥದ್ದನ್ನು ಕಂಡಾಗ ಅದನ್ನು ನಮ್ಮ ನಜರಿಗೆ ತಂದಿದೆ ಅಂತಂತಂದ್ರೆ ಅದನ್ನು ಸೌಹಾರ್ದಯುತವಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಬೆಳೀಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ. ಮತ್ತು ವಚನ ಸಾಹಿತ್ಯದ್ದಲ್ಲ, ತಾವೆಲ್ಲರೂ ಕೂಡ
ನಮ್ಮ ಶ್ರೀಮಠಕ್ಕೆ ಮತ್ತು ಅಜ್ಜವರಿಗೆ ನೀವು ನಮ್ಮಷ್ಟೇ ನಮಗಿಂತಲೂ ಕೂಡ ಹತ್ತಿರವಾಗಿರ್ತಕ್ಕಂಥವ್ರು. ಹಾಗಾಗಿ ಈ ವಚನ ಏನು ಸಾಹಿತ್ಯ ಸಮ್ಮೇಳನ ಐತಲ್ಲ, ನಮ್ಮ ನೀರೊಳಗೆ ಕಲ್ಲಿದ್ದಷ್ಟು ಹಲವಾರು ಆಗಂಗೆ ತಾವೆಲ್ಲ ನಮ್ಮ ಜೊತೆಗೆ ಮಾಡಬೇಕು ಅಂತಕ್ಕಂತಹ ಮಾತನ್ನು ಮತ್ತು ವಿನಂತಿಯನ್ನು ನಮ್ಮ ಜೊತೆಗೆ ಮಾಡಿಕೊಳ್ತಾ